ಹುಳುಗಳಲ್ಲವೇ. ಸಮಯ ಹೊಟ್ಟೆ ತುಂಬಾ ಹಸಿತಾ ಇದೆ. ಇಡ್ಲಿನೋ ದೋಸೆನೋ ಏನಾದ್ರೂ ಇದ್ರೆ ಕುಡಿ ಸಮಯ. ನಾವು ನೀವು ಯಾವ ಲೆಕ್ಕ ಹುಳುಗಳಲ್ಲವೇ. ಇವನ್ ತಟ್ಟೆಲಿ ಇಡ್ಲಿ ಇದ್ರು ಅವನ್ ತಟ್ಟೆಲಿರೋ ದೋಸೆಗೆ ಆಸೆ ಪಡ್ತಾವನೆ. ಅವನ್ ತಟ್ಟೆಲಿ ದೋಸೆ ಇದ್ರು ಇವನ್ ತಟ್ಟೆಲಿರೋ ಇಡ್ಲಿಗೆ ಆಸೆ ಪಡ್ತಾವನೆ. ಆದ್ರೆ ಏನು ಇಲ್ದಿರೋ ನಂತರ ಸಾವಿರಾರು ಭಿಕ್ಷುಕರು ಒಂದೊಂದು ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದೀವಿ ಗೊತ್ತೇನ್ರ. ಆಟೋ ಓಡಿಸೋ ಕೆಲಸ ಇದ್ರು ಇವನು ಅವ್ನು ಓಡಿಸೋ ಕಾರ್ ಕೆಲ್ಸದ ಮೇಲೆ ಆಸೆ ಪಡ್ತಾವನೆ. ಕಾರ್ ಓಡಿಸೋ ಕೆಲಸ ಇದ್ರು ಅವನು ಇವನು ಓಡಿಸೋ ಆಟೋ ಕೆಲ್ಸದ ಮೇಲೆ ಆಸೆ ಪಡ್ತಾವನೆ. ಆದ್ರೆ ಏನು ಕೆಲಸ ಇಲ್ದೆ ಒಂದೊಂದು ರೂಪಾಯಿಗೂ ಬೀದಿ ಸುತ್ತಾ ಇರೋ ನಂತರ ಸಾವಿರಾರು ಜನ ಇದ್ದಾರೆ. ಅದು ಗೊತ್ತೇನ್ರೋ? ಅದು ಗೊತ್ತಾ? ನಿಮ್ ಹತ್ರ ಇರೋದ್ರಲ್ಲಿ ಖುಷಿ ಪಡ್ರೋ. ಅದು ಬಿಟ್ಟು ಅವನ ಹತ್ರ ಇರೋದು ನಿಮಗ್ ಸಿಕ್ಕಿಲ್ವಲ್ಲ ಅಂತ ಕೊರಗ್ತಿರಲ್ಲೋ ಅವಿವೇಕಿಗಳ. ಆಗಲ್ವಾ ನಿಮ್ಗೆ? ನಿಮ್ಮಿಬ್ಬರ ಕಥೆನೂ ಇದೆ ಕಣ್ರೋ. ಅರೇಂಜ್ ಮ್ಯಾರೇಜ್ ಆಗಿರೋ ನೀನು ಇವನಾಗಿರೋ ಲವ್ ಮ್ಯಾರೇಜ್ ಮೇಲೆ ಆಸೆ ಪಡ್ತಾ ಇದ್ಯಾ. ಲವ್ ಮ್ಯಾರೇಜ್ ಆಗಿರೋ ಇವನು ನೀನಾಗಿರೋ ಅರೇಂಜ್ ಮ್ಯಾರೇಜ್ ಮೇಲೆ ಆಸೆ ಪಡ್ತಾವನೆ. ಆದ್ರೆ ಮದುವೆ ಯೋಗ ಇಲ್ದೇ ಇರೋ ಅದೆಷ್ಟು ಜನ ಪ್ರಪಂಚದಲ್ಲಿದ್ದಾರೆ ಗೊತ್ತೇನೋ ನಿಮ್ಗೆ? ಗೊತ್ತಾ? 30 ವರ್ಷ ಆಗೋಯ್ತು ಇನ್ನ ನನ್ನ ಮಗನ ಮದುವೆ ಆಗಿಲ್ಲ ಅಂತ ಅದೆಷ್ಟು ಜನ ಅಪ್ಪ ಅಮ್ಮ ಈಗೂ ಕಣ್ಕಂತವ್ರಿಗೆ ಆಕೆ ಕಟ್ತಾ ಇದೆ. ಅದು ಗೊತ್ತೇನೋ? ಅದು ಗೊತ್ತಾ? ಇಲ್ಲೇ ಬೆಳೆತಾ ಕೂತ್ರೆ ಹಳ್ಳಿಯವನು ಯಾರು ಏನ್ ಕೊಡಲ್ಲ ಅಂತ ಇದ್ದ ಜಮೀನ ಬಿಟ್ಟು ಸಿಟಿಗೆ ಬಂದು ಯಾರೋ ಇನ್ನೊಬ್ಬನ ಕೈ ಕೆಳಗೆ ಈ ಹೋಟ್ಲಲ್ಲಿ ಈ ಬೇಕರಿಯಲ್ಲಿ ಈ ಕ್ಯಾಬ್ ಓಡಿಸ್ಕೊಂಡು ಯಾಟೋ ಓಡಿಸ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದು ಗೊತ್ತೇನ್ರೋ? ಅನ್ನ